ಸ್ನೇಹನ ಹಣನ. ಇದು ನೈಜ ಘಟನೆ, ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ. ವೆಲ್ಕಮ್ ಟು ನವದೀಪ್ ಟಾಕ್ಸ್. ರಮೇಶ್ ಅಂಡ್ ಸುರೇಶ್ ಅಂತ ಇಬ್ರು ಫ್ರೆಂಡ್ಸ್ ಇರ್ತಾರೆ. ರಮೇಶ್ ಸುರೇಶ್ ಆ ತರ ಅಂದ್ರೆ ಚಡ್ಡಿ ದೋಸ್ತ್ ಅಂತ ಕರಿತೀವಲ್ಲ ಆ ತರ. ರಮೇಶ್ಗೆ ಒಂದು ಬಿಸ್ನೆಸ್ ಪ್ಲಾನ್ ಬರುತ್ತೆ. ಅವರು ಒಂದ್ ದಿನ ಕುತ್ಕೊಂಡು ಡಿಸ್ಕಷನ್ ಮಾಡ್ಬೇಕಾದ್ರೆ ಬಿಸ್ನೆಸ್ ಪ್ಲಾನ್ ಬಗ್ಗೆ ಸುರೇಶ್ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ. ಸುರೇಶ್ ಮತ್ತೆ ರಮೇಶ್ ಇಬ್ರು ಅಗ್ರಿ ಆಗ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಮಿಡಲ್ ಕ್ಲಾಸ್ ಪೀಪಲ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ, ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ಎಲ್ಲರೂ ಇರ್ತಾರೆ. ಅದೇ ತರ ರಮೇಶ್ ಮತ್ತೆ ಸುರೇಶ್ ಇಬ್ರು ಇದ್ರು. 80 ಲಕ್ಷಕ್ಕೆ ಒಂದು ಪ್ಲಾನ್ ಮಾಡ್ತಾರೆ. ಆ ರೆಸ್ಟೋರೆಂಟ್ ಬೆಂಗಳೂರಲ್ಲಿ ಇರುತ್ತೆ. ಒಂದು ಒಳ್ಳೆ ಏರಿಯಾದಲ್ಲೇ ಸ್ಟಾರ್ಟ್ ಮಾಡ್ತಾರೆ ಬಿಸ್ನೆಸ್ನ. ಸುರೇಶ್ ಹೆಸರಲ್ಲೇ ರೆಂಟಲ್ ಅಗ್ರಿಮೆಂಟ್ ಇರುತ್ತೆ. ಸುರೇಶ್ ಹೆಸರಲ್ಲೇ ಬಿಸ್ನೆಸ್ ಕೂಡ ರನ್ ಆಗ್ತಾ ಇರುತ್ತೆ. ರಮೇಶ್ಗೆ ಸುರೇಶ್ ಮೇಲೆ ತುಂಬಾ ಟ್ರಸ್ಟ್ ಇರುತ್ತೆ. ಅವ್ರು ಅಂದ್ಕೊಂಡದಕ್ಕಿಂತ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಎಲ್ಲ ಅಂದ್ಕೊಂಡಂಗೆ ಆಗ್ತಾ ಇರುತ್ತೆ. ಆದ್ರೆ ರೆಸ್ಟೋರೆಂಟ್ ಇಂದ ತುಂಬಾ ಅಮೌಂಟ್ ಬರ್ತಾ ಇರುತ್ತೆ. ಸುರೇಶ್ಗೆ ದುರಾಸೆ ಕೂಡ ಬೆಳೀತಾ ಹೋಗುತ್ತೆ. ರೆಸ್ಟೋರೆಂಟ್ ನಲ್ಲಿ ಬಂದಿರೋ ಅಮೌಂಟ್ ನ ಇವರು ಮಂತ್ಲಿ ಡಿವೈಡ್ ಮಾಡ್ಕೊತಾ ಇರ್ತಾರೆ. ಆದ್ರೆ ಒಂದು ದಿನ ಸುರೇಶ್ ರಮೇಶ್ಗೆ ನಾನು ಯಾವುದೇ ರೀತಿಯಾದ ಪ್ರಾಫಿಟ್ ಶೇರ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ. ರಮೇಶ್ ತುಂಬಾ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸುರೇಶ್ನ, ನೀನ್ ಮಾಡ್ತಾ ಇರೋದು ತಪ್ಪು ಅಂತ. ಆದ್ರೆ ಸುರೇಶ್ ಇದನ್ನ ಒಪ್ಕೊಂತಾನೋ. ರಮೇಶ್ ಟ್ರೈ ಮಾಡಿದ್ರು, ಆದ್ರೆ ಸುರೇಶ್ ತನ್ನ ಪಟ್ಟು ಬಿಡ್ಲಿಲ್ಲ. ರಮೇಶ್ಗೆ ಆದ ಮೋಸ ಕೋರ್ಟ್ ಕಚೇರಿ ಅಲೆದಾಡುವಂತೆ ಮಾಡಿತು. ಆದ್ರೂ ಕೂಡ ರಮೇಶ್ಗೆ ನ್ಯಾಯ ದೊರಕಲಿಲ್ಲ. ಸುರೇಶ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು. 6 ತಿಂಗಳ ನಂತರ ಸುರೇಶ್ ಮಾಡಿದ ಕರ್ಮ ಸುರೇಶ್ ಬೆನ್ನತ್ತಿ ಬಂತು. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಕಾಲದಿಂದ ತಪ್ಪಿಸ್ಕೋಬಹುದು, ಆದ್ರೆ ಕರ್ಮದಿಂದ ತಪ್ಪಿಸ್ಕೊಳೋದಕ್ಕೆ ಆಗೋದಿಲ್ಲ. ತನ್ನ ರೆಸ್ಟೋರೆಂಟ್ ತುಂಬಾ ಲಾಸ್ ನಲ್ಲಿ ನಡೀತಾ ಇರೋದನ್ನ ಕಂಡ ಸುರೇಶ್ 60 ಲಕ್ಷಗಳ ಸಾಲ ಮಾಡ್ದ. ತುಂಬಾ ದೊಡ್ಡದಾಗಿ ಪ್ಲಾನ್ ಮಾಡಿರೋಂಥ ರೆಸ್ಟೋರೆಂಟ್ ಮುಳುಗಿ ಹೋಯ್ತು. ಫೈನಲ್ ಆಗಿ ಸುರೇಶ್ ರೆಸ್ಟೋರೆಂಟ್ ಕ್ಲೋಸ್ ಮಾಡಬೇಕಾಗಿ ಬಂತು. ಇನ್ನೊಂದ್ ಕಡೆ ನೋಡೋದಾದ್ರೆ ರಮೇಶ್ ತನ್ನ ಪಟ್ಟು ಬಿಡದೆ ಮತ್ತೆ ಸಣ್ಣ ಹೋಟೆಲ್ ಅಂದ ಸ್ಟಾರ್ಟ್ ಮಾಡಿದ್ರು. ಈಗ 2-3 ಹೋಟೆಲ್ಗಳ ಮಾಲೀಕರಾಗಿ ಅವರು ತುಂಬಾ ಅರ್ನ್ ಮಾಡ್ತಾ ಇದ್ದಾರೆ. ಇದರಿಂದ ನಾವು ತಿಳ್ಕೊಬೇಕಾದ ಪಾಠ ಏನ್ ಗೊತ್ತಾ? ನಂಬಿ ಬಂದ ಸ್ನೇಹಿತನನ್ನ ಮೋಸ ಮಾಡಬೇಡಿ. ಪಾರ್ಟ್ನರ್ಶಿಪ್ ಅಲ್ಲಿ ಮನಿ ಇಂಪಾರ್ಟೆಂಟ್ ಅಲ್ಲ, ಸ್ನೇಹ ಇಂಪಾರ್ಟೆಂಟ್. ಅದೇ ರಮೇಶ್ ಮತ್ತೆ ಸುರೇಶ್ ಜೊತೆ ಆಗಿದ್ದರೆ ಈ ತರ ರೆಸ್ಟೋರೆಂಟ್ 2-3 ಓಪನ್ ಮಾಡಿ ಬೆಂಗಳೂರಲ್ಲಿ ತುಂಬಾ ಅರ್ನ್ ಮಾಡಬಹುದಾಗಿತ್ತು. ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ಟುಗೆದರ್ ವಿ ಆರ್ ಅನ್ಬ್ರೇಕಬಲ್, ಯುನೈಟೆಡ್ ವಿ ಅಚೀವ್ ದ ಇಂಪಾಸಿಬಲ್ ಅಂತ. ನಾನು ಈ ಸ್ಟೋರಿ ಹೇಳ್ತಾ ಇರೋದು ಏನಕ್ಕೆ ಅಂತಂದ್ರೆ, ನಿಮಗೂ ಈ ತರ ಒಬ್ಬ ಫ್ರೆಂಡ್ ಇದೆ, ಈ ತರ ಮೋಸ ಆಗಿದ್ರೆ ಅವ್ರಿಗೆ ಟ್ಯಾಗ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಶಿಪ್ ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ ನೇಮ್ ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಫಾರ್ ಮೋರ್ ಅಪ್ಡೇಟ್ಸ್. ದಿಸ್ ಇಸ್ ರಿಯಲ್ ರಾವಣ.